ನೀವು ಈ ಮನೆಗೆ ಬಂದ್ರಿ, ನನ್ನ ಬಗ್ಗೆ ಏನೇನೋ ಮಾತಾಡಿದ್ರಿ, ಈಗ ಹೋಗ್ತಾ ಇದ್ದೀರಾ. ಆದ್ರೆ ನಿಮ್ ಬಗ್ಗೆ ನನಗೆ ಒಂದಿಷ್ಟು ಸತ್ಯಗಳು ಗೊತ್ತಿದೆ ಅನ್ನೋದು ನಿಮಗೆ ಮರ್ತೋಗಿದ್ಯಾ? ಆ ಸತ್ಯಗಳ ಬಗ್ಗೆ ಮಾತಾಡುವಂತ ಕಾಲನು ಹತ್ರನೇ ಇದೆ. ಈ ಮನೆಯವ್ರಿಗೆ ನನ್ನ ಬಗ್ಗೆ ಕೋಪ ಇರಬಹುದು, ಆದ್ರೆ ದ್ವೇಷ ಇಲ್ಲ. ಇವರಿಗೆ ನನ್ನನ್ನು ಕಂಡ್ರೆ ಆಗದೆ ಇರಬಹುದು, ಆದ್ರೆ ನನಗೆ ಕೆಟ್ಟದನ್ನ ಬಯಸುವಂತ ಮನಸ್ಥಿತಿ ಇವರಿಗಿಲ್ಲ. ಇವ್ರಿಗಿರೋ ಕೋಪನ ಪ್ರೀತಿಯಾಗಿ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ನಡೀತಿರೋದು ಪ್ರೀತಿ ಅನ್ನೋ ಹೂವಿನ ಮೇಲೆ, ಅನ್ಯಾಯ ಅನ್ನೋ ಕೆಂಡದ ಮೇಲೆ ಅಲ್ಲ. ಆ ರೀತಿ ಕೆಂಡದ ಮೇಲೆ ನಡೀತಿರೋರ್ಗೆ ಆತಂಕ ಇರಬೇಕೇ ಹೊರತು ನನಗಲ್ಲ. ನೀವೇನು ಹೊರಡ್ಬೋದು. ಆದ್ರೆ ನಿಮ್ ಬಗ್ಗೆ ನನಗೆ ಒಂದಿಷ್ಟು ಸತ್ಯಗಳು ಗೊತ್ತಿದೆ ಅನ್ನೋದು ನಿಮಗೆ ಮರ್ತೋಗಿದ್ಯಾ? ಆ ಸತ್ಯಗಳ ಬಗ್ಗೆ ಮಾತಾಡುವಂತ ಕಾಲನು ಹತ್ರನೇ ಇದೆ. ಹೆಚ್ಕೊಂಡಿದ್ದಾಳೆ ಶ್ರಾವಣಿ, ನನಗೆ ಚಾಲೆಂಜ್ ಹಾಕೋ ಮಟ್ಟಕ್ಕೆ ಹೆಚ್ಕೊಂಡಿದ್ದಾಳೆ. ಇಂಡೈರೆಕ್ಟ್ ಆಗಿ ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಮುಖದ ಮೇಲೆ ಹೊಡೆಯೋ ಹಾಗೆ ಹೇಳ್ತಿದ್ದಾಳೆ. ಇವಳಿಷ್ಟೆಲ್ಲ ಮಾಡ್ತಿದ್ರು ನಿನ್ನಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲ. ಬಿಡಬಾರ್ದು, ಇವಳನ್ನ ಹೀಗೆ ಬಿಡಬಾರ್ದು. ಯಾವ ಮನೆಗೆ ಸೊಸೆಯಾಗಿ ಹೋಗಿದ್ದೀನಿ ಅಂತ ಇಷ್ಟೆಲ್ಲ ಮೆರೀತಿದ್ದಾಳಲ್ಲ, ಅದೇ ಮನೇಲಿ ಇವಳು ಪ್ರತಿ ಕ್ಷಣ ಕಣ್ಣೀರು ಹಾಕ್ತಾ ಗೋಳಾಡಬೇಕು. ಪ್ರೀತಿ ಮಾಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀನಿ ಅಂತ ಅಂದ್ಕೊಂಡಿರೋ ಇವಳ ಜೀವನ ನಾಶ ಆಗಬೇಕು. ಏನು ಮಾಡಲಿ, ಇವಳು ಬದುಕಿಗೆ ಬೆಂಕಿ ಹಚ್ಚಕ್ಕೆ ಒಂದು ಕಿಡಿ ಸಿಗಬೇಕು. ಇವಳು ಶ್ರೀವಲ್ಲಿ ಅಲ್ವಾ? ಇದು ವಿದ್ಯಾ ಮೇಡಮ್ ಅಲ್ವಾ? ನೀನು? ನಾನ್ ಮೇಡಮ್ ಶ್ರೀವಲ್ಲಿ. ಸುಬ್ಬು ನಿಜ ಜೊತೆ ತಾನೇ ಮದುವೆ ಆಗಬೇಕಾಗಿತ್ತು. ಹೌದು ಮೇಡಮ್. ಆ ಶ್ರಾವಣಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಲು. ನನ್ನ ಆಸೆಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಟ್ಲು. ನನಗೆ ಅನ್ಯಾಯ ಆಗಿದೆ ಮೇಡಮ್. ನ್ಯಾಯ ಕೇಳಕ್ಕೆ ಅಂತಾನೆ ನಾನು ನಿಮ್ಮ ಮನೆಗೆ ಹೊರಟಿದ್ದೆ. ಒಳ್ಳೇದಾಯ್ತು, ನೀವೇ ನನಗೆ ಸಿಕ್ಕಿದ್ರಿ. ಹೌದು, ನೀನು ಸಿಕ್ಕಿದ್ದು ನನಗೂ ಒಳ್ಳೇದಾಯ್ತು. ಶ್ರಾವಣಿ ಮೇಲೆ ನಿನಗೆ ತುಂಬ ಕೋಪ ಇರಬೇಕಲ್ವಾ? ಇದ್ದೇ ಇರುತ್ತಲ್ವಾ ಮೇಡಮ್. ನೋಡಿ ಮೇಡಮ್, ಅವಳು ನಿಮ್ಮನೆ ಮಗಳೇ ಆಗಿರ್ಬೋದು, ಆದರೆ ಅವಳಿಂದ ಹಾಳಾಗಿದ್ದು ನನ್ನ ಮನೆ. ಶ್ರೀವಲ್ಲಿ, ನಿನ್ನ ಬಗ್ಗೆ ನನಗೂ ತುಂಬ ಕನಿಕರ ಇದೆ ಕಣಮ್ಮ. ಅವಳು ನಿನ್ನ ಜೀವನ ಮಾತ್ರ ಅಲ್ಲ, ನನ್ನ ಮಗನ ಜೀವನ ಹಾಳು ಮಾಡಿದ್ದಾಳೆ. ಅವಳ ಬಗ್ಗೆ ನಿನ್ನಷ್ಟೇ ಕೋಪ ನನಗೂ ಇದೆ. ಹಾಗಿದ್ರೆ ನಾನು ನಿಮ್ಮ ಹತ್ರ ತುಂಬಾ ವಿಷಯ ಹೇಳಬೇಕು ಮೇಡಮ್. ಯಾವ ವಿಷಯ ಶ್ರೀವಲ್ಲಿ? ಮೇಡಮ್, ಆ ಶ್ರಾವಣಿ ಮತ್ತೆ ಸುಬ್ಬು ಶ್ರಾವಣಿ ಅಮ್ಮ, ಏನು ರೆಡಿಯಾಗಿ ಬಂದಿದ್ದೀರಾ? ಎಲ್ಲಾದರೂ ಹೊರಗೆ ಹೊರಟಿದ್ದೀರಾ? ಏನಾದ್ರು ಕೆಲಸ ಇತ್ತಾ? ನನಗೆ ಸದ್ಯಕ್ಕಿರೋ ಕೆಲಸ ಏನು ಗೊತ್ತಾ ಮಾವ? ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ಮನೆಯವ್ರ ಪ್ರೀತಿ ಗಳಿಸ್ಬೇಕು, ಅವ್ರ ನಂಬಿಕೆ ಗಳಿಸ್ಬೇಕು, ಹಾಗೆ ನನ್ನ ಗಂಡನ ಚೆನ್ನಾಗಿ ನೋಡ್ಕೋಬೇಕು, ತುಂಬ ಪ್ರೀತಿ ಕೊಡಬೇಕು. ಇದನ್ನು ಬಿಟ್ಟು ಸದ್ಯಕ್ಕೆ ನನಗೆ ಇನ್ಯಾವ ಕೆಲಸನೂ ಇಲ್ಲ. ಒಳ್ಳೇದು ಒಳ್ಳೇದು. ನೀವು ಈ ರೀತಿ ರೆಡಿಯಾಗಿ ಬಂದ್ರಲ್ಲ, ಅದಕ್ಕೆ ಕೇಳಿದೆ. ಇಲ್ಲ ಮಾವ, ಸುಬ್ಬು ಬರೋ ಟೈಮ್ ಆಯ್ತಲ್ಲ, ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಗಂಡ ಹೊರಗೆ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಬಂದಾಗ ಹೆಂಡತಿ ಆದವರು ಹೀಗೆ ತಾನೇ ವೆಲ್ಕಮ್ ಮಾಡಬೇಕು. ಅಯ್ಯೋ ಲೇ ವಿಶಾಲು, ವಿಶಾಲು ಕೇಳಿಸ್ಕೊಂಡೇನೆ? ಈಗಿನ ಕಾಲದ ಹೆಣ್ಮಕ್ಳು
ಗಂಡ ಮನೆಗೆ ಬರ್ತಿದ್ದ ಹಾಗೆ ಮುಖನ ಊದಿಸ್ಕೊಂಡು ಯಾಕೆ ಇಷ್ಟು ಲೇಟು ಅತ್ತರ್ನಿಲ್ವಾ ಇತ್ತರ್ನಿಲ್ವಾ ಅಂತ ರಗಳೆ ಮಾಡ್ತಾ ಇರ್ತಾರೆ. ಆದರೆ ನಮ್ಮನೆ ಸೊಸೆ ಚೆನ್ನಾಗಿ ರೆಡಿಯಾಗಿ ಹೂವು ಮಡ್ಕೊಂಡು ಗಂಡನಿಗೋಸ್ಕರ ಕಾಯ್ತಾ ನಿಂತಿದ್ದಾರೆ. ಅಲ್ಲ ಕಣೆ, ಇಷ್ಟು ವರ್ಷ ಆಯಿತು ನಮ್ಮ ಮದುವೆ ಆಗಿ, ನೀನು ಯಾವತ್ತಾದ್ರು ಈ ರೀತಿ ಬಾಗಿಲ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದೇನೆ? ಹೌದೌದು, ನನಗೆ ಈ ಥರ ನಯ ನಜ್ಜಕ್ಕೆಲ್ಲ ಬರಲಿಲ್ಲ. ಬಂಗಾರ ಸಿಂಗಾರ ಮಾಡಿಕೊಂಡು ಬಾಗ್ಲಲ್ಲೂ ನಿಂತ್ಕೊಳ್ಳಿಲ್ಲ. ಹಾಗಂತ ಗಂಡನಿಗೆ ಹೋಗೋ ಬಾರೋ ಅಂತ ಹೆಸರಿಡ್ದೆಲ್ಲ ಕರೀಲಿಲ್ಲ. ಅತ್ತೆ ಹೇಳ್ತಿರೋದು ಸರಿನೇ. ಸುಬ್ಬು ನಾನು ಇಬ್ಬರೇ ಇದ್ದಾಗ ಪ್ರೀತಿಯಿಂದ ಅವನನ್ನು ನಾನು ಹೇಗೆ ಬೇಕಾದರೂ ಮಾತಾಡಿಸ್ಬೋದು. ಆದರೆ ಎಲ್ಲರೂ ಮುಂದೆ ಈ ಥರ ಕರೆಯೋದು ತಪ್ಪು. ಗಂಡ ಅಂದರೆ ಗೌರವ ಇರಬೇಕು, ಮರ್ಯಾದೆ ಇರಬೇಕು. ಇನ್ಮೇಲೆ ಅತ್ತೆ ಹೇಳ್ದ ಹಾಗೆ ಕೇಳಬೇಕು. ಅತ್ತೆ, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ನಾನು ಇನ್ಮೇಲೆ ಸುಬ್ಬು ಅಲ್ಲಲ್ಲ, ನನ್ನ ಗಂಡನ ನನ್ನ ಹೆಸರಿಟ್ಟು ಕರೆಯೋಲ್ಲ. ನೀವು ಹೇಳಿ ಅತ್ತೆ, ನಾನು ಅವ್ರನ್ನ ಹೇಗೆ ಕರಿಬೇಕು ಅಂತ. ನಾನು ಅವ್ರನ್ನ ಹಾಗೆ ಕರಿತೀನಿ. ನೋಡಿ ಶ್ರಾವಣಿ ಮೋರೆ, ನೀವು ಹೇಗೆ ಬೇಕಾದ್ರೆ ಕರಿಬೋದು. ನೀವು ಕರೆದ್ರೆ ಅವ್ನು ಬರಬೇಕು ಅಷ್ಟೇ. ಮಾವ, ಅದು ಹಾಗಲ್ಲ. ನಾನು ನನ್ನ ಗಂಡನ ಮಾತಾಡ್ಸುವಾಗ ಹೇಗೆ ಕರೆದು ಮಾತಾಡಿಸ್ಲಿ ಅಂತ ಹೇಳಿ. ನೋಡಿ ಶ್ರಾವಣಿ ಮೋರೆ, ನೀವು ಅವನನ್ನು ರೀ, ಬನ್ರಿ, ಹೋಗ್ರಿ ಅಂತೆಲ್ಲ ಕರಿಬೋದು. ಇಲ್ಲಾಂದರೆ ಏನು ಅಂದರೆ ಅಂತ ಮಾತಾಡಿಸ್ಬೋದು. ಇಲ್ಲ ಅಂದರೆ ಸ್ವಾಮಿ, ಪ್ರಭು, ಪ್ರಿಯಕರ ಅಂತಲೂ ಕರಿಬೋದು. ಮಾವ, ಈ ಹಳೆಯ ಕಾಲದ ದೇವ್ರ ಪಿಕ್ಚರಲ್ಲಿ ಈ ಥರನೇ ಕರಿತಾ ಇದ್ರಲ್ಲ. ಶ್ರಾವಣಿ ಮೋರೆ, ಪ್ರೀತಿಗೆ ಸಂಬಂಧಕ್ಕೆ ಕಾಲ ಯಾವುದಾದ್ರೇನು? ತಾಳಿ ಕುತ್ತಿಗೆಗೆ ಬಿದ್ಮೇಲೆ ಆ ಪಾರ್ವತಿ ಅಮ್ಮ ಶಿವನ ಹೆಂಡ್ತಿನೇ. ಶ್ರಾವಣಿ ಅಮ್ಮವ್ರ ಕುತ್ತಿಗೆ ತಾಳಿ ಬಿದ್ಮೇಲೆ ಆ ಸುಬ್ಬು ನಿಮ್ಮ ಗಂಡನೇ. ಹಾಗಂತೀರಾ ಮಾವ? ಏನಂದ್ರೆ ಲಾ 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 ನಿನ್ನೆ ಕರಿತಾ ಇರೋದು ಕಣ. ಯಾಕ್ರಿ ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಾ ಇದ್ದೀರಾ? ತುಂಬ ಕೆಲಸ ಆಯ್ತಾ? ಯಾಕೆ ಇಷ್ಟು ಲೇಟಾಗಿ ಬಂದ್ರಿ? ನಿಮ್ಮ ಯಜಮಾನ್ರಿಗೆ ಹೇಳ್ಬೇಕು ತಾನೆ, ನನಗೀಗ ಮದುವೆ ಆಗಿದೆ, ಹೆಂಡತಿ ಮನೇಲಿ ಕಾಯ್ತಾ ಇರ್ತಾಳೆ, ನಾನು ಬೇಗ ಹೋಗಬೇಕು ಅಂತ. ಮೇಡಮ್, ಲಾ ಲಾ ಅವ್ರು ಕೇಳ್ತಾ ಇರೋದಕ್ಕೆ ಉತ್ತರ ಕೊಡ. ಅಪ್ಪ ನೀನು ಸ್ವಾಮಿ, ಮಹಾಪ್ರಭು, ಪ್ರಿಯಕರ. ಯೋ, ಹೊರಟೆ ಬಿಟ್ಟ. ಅತ್ತೆ, ನಮ್ಮ ಯಜಮಾನ್ರು ಈಗ ತಾನೇ ಕೆಲಸದಿಂದ ಬಂದಿದ್ದಾರೆ, ತುಂಬ ಸುಸ್ತಾಗಿದ್ದಾರೆ. ಅವ್ರಿಗೆ ಹೋಗಿ ನೀರು ಕೊಟ್ಟು ಕಾಫಿ ತಿಂಡಿ ಎಲ್ಲ ಕೊಟ್ಟು ಬರ್ತೀನಿ. ನೋಡಿ ನೋಡಿ ನೋಡಿ, ಏನ್ರಿ ಇದು ಕರ್ಮ? ಧರ್ಮ ಅಲ್ಲ ಕಣೆ, ಪ್ರೀತಿಯ ಮರ್ಮ. ಶ್ರಾವಣಿ ಮರು ನೋಡಿ ಕಲ್ತ್ಕೋ ಸಂಸಾರ ಹೇಗೆ ಮಾಡೋದು ಅಂತ. ಇಷ್ಟು ದಿನ ನಾವೇನು ಮಾಡಿದ್ದು? ಹಾಂ, ಮಾಡಿದ್ಯಾ. ಕಂಡುಬಿಟ್ರೆ ಒಳ್ಳೆ ಚಾಮುಂಡಿ ಥರ ಆಗ್ಬಿಡ್ತೀಯಲ್ಲ. ಮಾಡಿ ಮಾಡಿ ಇನ್ನು ನಿನ್ ಕೋಪ ತಣ್ಣಗಾಗಿಲ್ವಾ? ನೋಡು, ನಾನೀಗ ಹೇಳೋ ವಿಷಯ ಸೂಪರ್ ಖುಷಿ ಕೊಡುತ್ತೆ ನನಗೆ. ನಾನು ಬೆಳಗ್ಗೆನೆ ಡಿಸೈಡ್ ಮಾಡಿದೆ, ಆ ಶ್ರಾವಣಿ ನೆಮ್ಮದಿಯಾಗಿರಬಾರ್ದು, ಅವಳ ಜೀವನ ನರಕ ಮಾಡೇ ಮಾಡ್ತೀನಿ ಅಂತ. ಅದಕ್ಕೆ ಕರೆಕ್ಟಾಗಿ ನನಗೊಂದೊಳ್ಳೆ ಅವಕಾಶ ಸಿಕ್ಕಿದೆ. ಹೇ ಮಾಡಿ ಮಾಡಿ, ಒಂದು ನಿಮಿಷ. ನಾನು ನಿನ್ನ ತಾಯಿಯಾಗಿ ಹೇಳ್ತಿಲ್ಲ, ನಿನ್ನ ವೆಲ್ ವಿಷರಾಗಿ ಹೇಳ್ತಿದ್ದೀನಿ ಅಂತ ತಿಳ್ಕೊ. ಇದನ್ನ ಮಾತ್ರ ಕೇಳಿಸ್ಕೊ ಪ್ಲೀಸ್, ಇಟ್ಸ್ ಎ ರಿಕ್ವೆಸ್ಟ್. ಶ್ರಾವಣಿ ಮತ್ತೆ ಸುಬ್ಬು ಗಂಡ ಹೆಂಡತಿ ಅನ್ನೋದಾಗಿರ್ಲಿ, ಅವರಿಬ್ರು ಮದ್ವೆ ಆಗಿದ್ದಾರೆ, ಅದು ಪ್ರೀತಿ ಮದ್ವೆ ಆಗಿದ್ದಾರೆ ಅನ್ನೋದಾಗಿರ್ಲಿ, ಇದು ಯಾವುದು ಸತ್ಯ ಅಲ್ಲ ಅನ್ನೋದು 100ಕ್ಕೆ 100 ಅನ್ನಿಸ್ತಿದೆ ಮೇಡಮ್ ನಂಗೆ. ಅಲ್ಲ, ಏನ್ ಹೇಳ್ತಿದ್ಯಮ್ಮ ನೀನು? ಹೌದು ಮೇಡಮ್, ಸುಬ್ಬುಗೆ ಶ್ರಾವಣಿ ಮೇಲೆ ಪ್ರೀತಿನೇ ಇಲ್ಲ.
ಪ್ರೀತಿ ಇದ್ದಿದ್ರೆ ಅವ್ರ ಮದ್ವೆ ಆಗಿದ್ ಕ್ಷಣದಿಂದಾನೆ ಸುಬ್ಬು ಖುಷಿಯಾಗಿರ್ಬೇಕಾಗಿತ್ತು ತಾನೆ ಮೇಡಮ್. ನಾನು ಇದುವರೆಗೂ ಸುಬ್ಬು ಖುಷಿಯಾಗಿರೋದ್ ನೋಡೇ ಇಲ್ಲ ಮೇಡಮ್. ನನಗ್ಯಾಕೋ ಆ ಶ್ರಾವಣಿ ಒತ್ತಾಯ ಮಾಡಿ ಸುಬ್ಬು ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಿದೆ. ಇದೆಲ್ಲ ನೋಡಿದ್ರೆ ಅವರಿಬ್ರು ಮಧ್ಯೆ ಖಂಡಿತವಾಗ್ಲೂ ಪ್ರೀತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅದು ಸರಿ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಮೇಡಮ್, ಅವ್ರು ನಡ್ಕೋತಿರೋ ರೀತಿ ನೋಡಿದ್ರೇನೆ ಯಾರಕ್ ತಾನೇ ಅನುಮಾನ ಬರಲ್ಲ ಮೇಡಮ್. ಆದ್ರೆ ಇದು ಸತ್ಯನೋ ಅಥವಾ ಸುಳ್ಳು ಇದನ್ನ ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ನಾನು ಇದ್ದೀನಿ. ಅವ್ರ ಮನೆಯವ್ರು ಹೇಳೋ ಪ್ರಕಾರ ನೋಡಿದ್ರೆ ಅವರಿಬ್ರು ಜೊತೆಲಂತೂ ಇರೋದಿಲ್ಲ. ಶ್ರಾವಣಿ ಮಾತಾಡಿದ್ರೆ ಸುಬ್ಬುಗಾಗದೇ ಇಲ್ಲ. ಹೀಗಿರುವಾಗ ಸುಬ್ಬು ಶ್ರಾವಣಿಗೆ ತಾಳಿ ಕಟ್ಟಿರೋಕೆ ಹೇಗ್ ಸಾಧ್ಯ ಮೇಡಮ್? ನೋಡಿ ಮೇಡಮ್, ಜಗತ್ತಲ್ಲಿ ಎಷ್ಟು ಜನ ಪ್ರೀತಿ ಮದ್ವೆ ಆಗಿಲ್ಲ. ಆದ್ರೆ ಇವರು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಮದ್ವೆ ಆಗಿದ್ರು ಇವರಿಬ್ರು ಮಧ್ಯೆ ಪ್ರೀತಿ ಇಲ್ಲ ಅಂದ್ರೆ ಏನರ್ಥ? ಆ ರೀತಿ ಪ್ರೀತಿನೇ ಇಲ್ಲ ಅಂದ್ಮೇಲೆ ಅವರಿಬ್ರು ಮದ್ವೆ ಆಗಕ್ಕಾದ್ರೂ ಹೇಗ್ ಸಾಧ್ಯ ಮೇಡಮ್? ಇದೆಲ್ಲ ಅನುಮಾನ ತರಿಸುತ್ತೆ ತಾನೆ? ರೀ ಮೇಡಮ್, ಇದೇನು ಮೇಡಮ್ ಒಂದೇ ಸಲ ಒಳಗಡೆ ಬರ್ತಾ ಇದ್ದೀರಾ? ಡೋರ್ ನಾಕ್ ಮಾಡಿ ಬರ್ಬೇಕು ತಾನೆ? ನೀನು ಡ್ರೆಸ್ ಚೇಂಜ್ ಮಾಡ್ತಿರ್ತೀಯ ಅಂತ ನನಗೇನು ಗೊತ್ತಿತ್ತಾ? ಡ್ರೆಸ್ ಚೇಂಜ್ ಮಾಡೋನು ಡೋರ್ ಕ್ಲೋಸ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ನಾನು ಚಿಕ್ಕವನಿಂದನೂ ಹಿಂಗೆ ಡ್ರೆಸ್ ಚೇಂಜ್ ಮಾಡೋದು. ನಮ್ಮ ರೂಮಿಗೆ ಯಾರೂ ಬರಲ್ಲ, ಇದೇ ಅಭ್ಯಾಸ ನನಗೆ. ಆವಾಗ ನೀನು ಬ್ಯಾಚುಲರ್ ಆಗಿದ್ದೆ, ಈಗ ನೀನು ಫ್ಯಾಮಿಲಿ ಮ್ಯಾನ್. ಇವಾಗ ಈ ರೂಮು ನಾವಿಬ್ರಿಗೂ ಸೇರಿದ್ದು. ನಾವಿಬ್ರು ಈ ರೂಮಿಗೆ ಯಾವಾಗ ಬೇಕಿದ್ರೂ ಬರ್ಬೋದು, ಯಾವಾಗ ಬೇಕಿದ್ರೂ ಹೋಗ್ಬೋದು. ಇದೆಲ್ಲ ಯಾಕೋ ಸರಿ ಹೋಗ್ತಾ ಇಲ್ಲ. ಮೊದಲು ಉಳ್ಕೊಳಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು. ಮೇಡಮ್, ಸುಮ್ಮನೆ ದಾರಿ ಬಿಡಿ ಮೇಡಮ್. ಬಿಡಲ್ಲ, ಏನು ಮಾಡ್ತೀಯಾ? ಮೇಡಮ್, ನನ್ಗೆ ಇರಿಟೇಟ್ ಮಾಡ್ಬೇಡಿ ನೀವು. ಏನು ಇರಿಟೇಟ್ ಮಾಡ್ತಿದ್ದೀನಾ ನಿನಗೆ? ಏಯ್ ಪಾಪ ಕೆಲ್ಸದಿಂದ ಬಂದಿರ್ತೀಯ ಅಂತ ನಿನಗೋಸ್ಕರ ತಿಂಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನೀನು ನನಗೆ ಇರಿಟೇಟ್ ಮಾಡಬೇಡಿ ಅಂತ ಹೇಳ್ತಿದ್ಯಾ? ಕೊಬ್ಬು ತಾನೇ ಇದು, ಕೊಬ್ಬು ಸುಬ್ಬು. ನೀವೇನಾದರೂ ಅಂದ್ಕೊಳ್ಳಿ ಮೇಡಮ್, ನನಗೆ ಮಾತ್ರ ನನ್ನ ಪಾಡಿಗೆ ಬಿಟ್ಬಿಡಿ ಅಷ್ಟೇ. ಬಿಡಿ ಮೇಡಮ್. ಇದೇ ನೋಡಿ, ಚಿಕ್ಕ ಮಕ್ಳ ಥರ ಆಡ್ತಿದ್ದೀರಲ್ಲ. ಚಿಕ್ಕ ಮಕ್ಳ ಥರ ನಾನೆಲ್ಲ ಆಡ್ತಿರೋದು, ನೀನು ಆಡ್ತಿರೋದು. ನಿನಗೋಸ್ಕರ ತಿಂಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಮುನಿಸ್ಕೊಂಡು ತಿನ್ನಲ್ಲ ಅಂತ ಹೋಗ್ತಿದ್ಯಲ್ಲ. ಈಗ ತಿಂದ್ರೆ ಸರಿ, ಇಲ್ಲ ಅಂದ್ರೆ ಪೆಟ್ಟು ಕೊಟ್ಟು ತಿನ್ನಿಸ್ತೀನಿ. ಮೇಡಮ್ ಪ್ಲೀಸ್. ಸುಬ್ಬು, ನಾವಿಬ್ರು ಗಂಡ ಹೆಂಡತಿ ಅನ್ನೋ ಫೀಲ್ ನಿನಗೆ ಇಲ್ಲದೆ ಇರ್ಬೋದು ಸುಬ್ಬು, ಆದರೆ ನಾವು ಮುಂಚೆಯಿಂದನೂ ಒಳ್ಳೆ ಫ್ರೆಂಡ್ಸ್ ತಾನೆ. ಅದೆಲ್ಲ ಮರ್ತ್ಬಿಟ್ಟೆ ನೀನು. ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ ಸುಬ್ಬು, ಅದೆಲ್ಲ ನಿಂಗೆ ನೆನಪೇ ಆಗಲ್ವಾ? ನಿಮ್ಮನ್ನು ನೆನಪು ಮಾಡಿಕೊಂಡ್ರೆ ಮದುವೆ ಮಂಟಪದಲ್ಲಿ ನನ್ನ ಪಕ್ಕ ಬಂದು ಕೈ ಹಿಡ್ದಿದ್ದೆ ನೆನಪಾಗುತ್ತೆ ಮೇಡಮ್. ಅದನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅದನ್ನ ಮರೀಲೂಬಾರ್ದು ಸುಬ್ಬು, ಅದೆಲ್ಲ ಒಳ್ಳೆ ಮೆಮರೀಸು. ತಗೋ ಈಗ ಕಾಫಿ ಕುಡಿ ನೀನು. ಕುಡಿ ಸುಬ್ಬು. ಬೇಡ ಮೇಡಮ್ ನನಗೆ. ಅಯ್ಯೋ, ಅಜ್ಜಿ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ಹೇಳಜ್ಜಿ, ಹೇಗಿದ್ಯಾ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೇನೆ ಹುಡುಗಿ. ನೀನು ಹೇಗಿದ್ಯಾ? ನಿನ್ನ ಮನೆ, ನಿನ್ನ ಸಂಸಾರ ಎಲ್ಲ ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದೀವಿ ಅಜ್ಜಿ. ಒಳ್ಳೇದಮ್ಮ. ಏನಂತಾನೆ ನಿನ್ನ ಗಂಡ? ಇನ್ನೇನಂತಾರೆ ಅಜ್ಜಿ, ನನ್ನ ಗಂಡನ್ಗೆ ಯಾವಾಗಲೂ ನಿಮ್ಮ ಅಳಿಯಂದೇ ಚಿಂತೆ, ನನ್ನ ಮೇಲೆ ಲವ್ವೇ ಇಲ್ಲ. ಮೇಡಮ್, ಅಪ್ಪವ್ರ ಹತ್ರ ಏನು ಕಂಪ್ಲೇಂಟ್ ಮಾಡ್ತಿದ್ದೀರಾ ನೀವು? ತಗೋ ಹಾಗಾದ್ರೆ ಕಾಫಿ ಕುಡಿ. ಬೇಡ ಮೇಡಮ್ ನನಗೆ. ಇಲ್ಲಾಂದ್ರೆ ಅಜ್ಜಿ ಕುಡಿ ಕುಡಿ ಕುಡಿ. ಬರೀ ಕಾಫಿ ಅಷ್ಟೇ ಅಲ್ಲ, ತಿಂಡಿನೂ ತಿನ್ನಬೇಕು. ತಗೊಂಬನ್ನಿ. ನಾನೇ ತಿನ್ನಿಸ್ತೀನಿ. ಬೇಡ ಮೇಡಮ್, ನಾನು ತಿನ್ಕೊತೀನಿ, ಕೊಡಿ. ಅಜ್ಜಿ, ಹೆಂಡತಿ ಗಂಡನ್ಗೆ ತಿಂಡಿ ತಿನ್ಸಿದ್ರೆ ಏನಾದರೂ ಅಪರಾಧನ? ತಿನ್ಸ್ಬಾರ್ದು ಅಂತ ಏನಾದರೂ ಇದೆಯಾ? ನನ್ನ ಗಂಡನ್ಗೆ ತಿಂಡಿ ತಿನ್ಸ್ಬಾರ್ದಾ? ಧಾರಾಳವಾಗಿ. ಮತ್ತೆ ನೋಡಜ್ಜಿ, ತಿನ್ಸಕ್ ಹೋದ್ರೆ ಬೇಡ ಅಂತಿದ್ದಾರೆ.
ಹೇ ಕಳ್ಳಿ, ನನ್ನ ಹೆಸರು ಹೇಳಿ ಅವನಿಗೆ ಗೋಳು ಹಾಕೊತಾ ಇದೀಯಾ? ನಡೀಲಿ ನಡೀಲಿ ನಡೀಲಿ. ಒಬ್ಬಜ್ಜಿ, ನಾನೀಗ ನನ್ನ ಗಂಡನ್ಗೆ ತಿಂಡಿ ತಿನ್ಸ್ಬೇಕು, ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ, ಆಯ್ತಾ? ಸರಿ ಅಮ್ಮ. ಬಾಯ್ ಅಜ್ಜಿ. ಕಾಫಿ ಕೊಡ್ತೀನಿ. ಥ್ಯಾಂಕ್ಸ್. ಅಲ್ಲ, ಇನ್ನೊಂದು. ಅಬ್ಬಾ, ಈಗ ಸಮಾಧಾನ ಆಯ್ತು. ಅಜ್ಜಿ ಒಳ್ಳೆ ಟೈಮಿಗೆ ಕಾಲ್ ಮಾಡಿದ್ರು. ಇನ್ಮೇಲೆ ಅಜ್ಜಿ ಹೆಸರು ಹೇಳ್ಕೊಂಡೆ ಸುಬ್ಬಗೆ ಹತ್ರ ಆಗ್ತೀನಿ. ಇಷ್ಟೆಲ್ಲ ಮಾತಾಡಿದ್ದು ಆ ಸುಬ್ಬುನ ಮದುವೆ ಆಗಬೇಕಾಗಿರೋ ಹುಡುಗಿ ಶ್ರೀವಲ್ಲಿ. ನಿನಗೆ ನೆನಪಿದೆಯಲ್ಲ, ಅವಳು ಸುಮಾರು ಸಲ ಈ ಮನೆಗೆ ಬಂದಿದ್ದಾಳೆ. ವೀರುನ ಅಪ್ಪ ಅಪ್ಪ ಅಂತ ಕರೀತಿದ್ಲು. ಅವಳು ಈ ವಿಷಯನ ವೀರುಗೆ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ಲು. ಆದರೆ ನಾನೇ ಅವಳನ್ನ ತಡೆದಿದ್ದು. ನೋಡು ಶ್ರೀವಲ್ಲಿ, ಶ್ರಾವಣಿಯಿಂದ ನಿನಗೆ ಮಾತ್ರ ಮೋಸ ಆಗಿಲ್ಲ, ನನ್ನ ಮಗನಿಗೂ ಮೋಸ ಆಗಿದೆ. ಆದರೆ ಈ ವಿಷಯನೆಲ್ಲ ವೀರುಗೆ ಹೇಳಿದ್ರೆ ಅವನ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೋತಾನೆ. ವೀರುಗೆ ನೋವಾದರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಹಾಗಂತ ಈ ವಿಷಯನ ನಾವು ವೀರುಗೆ ಹೇಳಿದ್ರೆ ಏನು ಸಾಧಿಸೋಕ್ಕೂ ಆಗಲ್ಲ. ಅದಕ್ಕೆ ನಾನೇನು ಹೇಳ್ತಿಲ್ಲ, ನೀನು ಅಷ್ಟೇ. ಈಗ ಈ ವಿಷಯನೆಲ್ಲ ವೀರುಗೆ ಹೇಳ್ಬೇಡ. ಸರಿ ಮೇಡಮ್, ನೀವು ಹೇಳ್ದಾಗೆ ಆಗಲಿ. ಮೇಡಮ್, ಶ್ರಾವಣಿ ಮದನ್ ಸರ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ಲು ತಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಸುಬ್ಬುನ ಮದುವೆ ಆದ್ಲು. ಅದರಿಂದ ನನ್ನ ಮದುವೆನೂ ನಿಂತೋಯ್ತು. ಮದನ್ ಸರ್ಗೆ ಎಷ್ಟೆಲ್ಲ ಅವಮಾನ ಆಗಿರಲ್ಲ. ಹಾಗೆ ನೋಡಿದ್ರೆ ನಾನು ಮತ್ತೆ ಮದನ್ ಸರು ಇಬ್ರು ಒಂದೇ ರೀತಿಲಿ ನೋವಲ್ಲಿ ಕುದೀತಾ ಇದ್ದೀವಿ. ನೋಡಿ ಮೇಡಮ್, ನಮ್ಮಿಬ್ರಿಗೂ ನ್ಯಾಯ ಸಿಗಬೇಕು. ದೊಡ್ಡವರಾಗಿ ನೀವೇ ಏನಾದರೂ ಒಂದು ನಿರ್ಧಾರ ತಗೋಬೇಕು ಮೇಡಮ್. ಮದನ್ ಸರ್ಗೆ ಶ್ರಾವಣಿ ಬೇಕು, ನನಗೆ ನನ್ನ ಸುಬ್ಬು ಬೇಕು ಮೇಡಮ್. ಖಂಡಿತ ನೀನು ಹೇಳ್ದಾಗೆ ಆಗುತ್ತೆ ಶ್ರೀವಲ್ಲೆ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಸುಬ್ಬುಗೆ ಶ್ರಾವಣಿ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಸುಬ್ಬು ನಿನಗೆ ಸಿಗಬೇಕು, ಅವ್ನು ನಿನಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ಆದರೆ ನಾನು ಏನೇನು ನಿರ್ಧಾರ ತೊಗೊಂಡ್ರು ನೀನು ನನ್ನ ಪರವಾಗಿ ನಿಂತ್ಕೋಬೇಕು. ನಾನೇನೇ ಹೇಳಿದ್ರು ನೀನು ಅದನ್ನು ಕೇಳಬೇಕು. ನಾನೇನೇ ಮಾಡೋಕ್ಕೆ ಹೇಳಿದ್ರು ನೀನು ಮಾಡಬೇಕು. ಖಂಡಿತವಾಗ್ಲೂ ಮೇಡಮ್, ನೀವೇನೇ ಹೇಳಿದ್ರು, ನೀವೇನೇ ಮಾಡಕ್ಕೆ ಹೇಳಿದ್ರು ನಾನು ಅದನ್ನು ಮಾಡೇ ಮಾಡ್ತೀನಿ ಮೇಡಮ್. ನನಗೆ ನನ್ನ ಸುಬ್ಬು ಸಿಗಬೇಕು. ಅವ್ನು ಸಿಗ್ತಾನೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಮೇಡಮ್. ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಶ್ರಾವಣಿ ಕೊಪ್ಪು ಕರಗಿಸ್ಬೇಕು. ನನ್ನ ಜೀವನನೇ ಹಾಳು ಮಾಡಿದಾಳು ಅವಳು. ಅವಳು ನನ್ನ ಮುಂದೆ ಸೋಲ್ಬೇಕು, ಸುಬ್ಬುಯಿಂದ ದೂರ ಹೋಗ್ಬೇಕು ಮೇಡಮ್, ಅಷ್ಟೇ. ಆಗತ್ತೆ, ಎಲ್ಲ ಆಗತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ನಂಬಿದ್ದೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಮೇಡಮ್. ಈಗಲಾದರೂ ನಿನ್ನ ತಾಯಿ ಮೇಲೆ ನಿನಗೆ ನಂಬಿಕೆ ಬಂತ? ಮಾಡಿ, ಶ್ರಾವಣಿ ಮದುವೆ ಆಗಿ ಹೋದ್ಲು ಅಂದ ಮಾತ್ರಕ್ಕೆ ಪ್ರಪಂಚ ಮುಳುಗೋಗಿಲ್ಲ. ನಮಗೆ ಬೇಕಾಗಿರೋದು ಶ್ರಾವಣಿ ಅಲ್ಲ, ಈ ಮನೆ, ಆಸ್ತಿ, ಅಂತಸ್ತು, ಅಧಿಕಾರ ಇದೆಲ್ಲ ಮತ್ತೆ ನಮಗೆ ಸಿಗಬೇಕು ಅಂದರೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಆ ವೀರು ಮೂಲೆ ಗುಂಪಾಗಬೇಕು. ಈ ಆಸ್ತಿ, ಅಧಿಕಾರ, ಅಂತಸ್ತು ನಿನಗೆ ಕೈ ಬಂದು ಸೇರಬೇಕು. ಅದಕ್ಕೆ ನೀನು ಶ್ರಾವಣಿ ಜೊತೆ ಮದುವೆ ಆಗಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಆದರೆ ಅದು ನಡೀಲಿಲ್ಲ. ಆ ಶ್ರಾವಣಿ ಸುಬ್ಬುನ ಮದುವೆ ಆದ್ಲು. ಆದರೆ ಈಗ ಸುಬ್ಬುನ ಮದುವೆ ಆಗಿದ್ದು ಸುಳ್ಳು ಅಂತ ಆ ಶ್ರೀವಳ್ಳಿ ಹೇಳ್ತಿದ್ದಾಳೆ. ಅವರಿಬ್ರು ಮದುವೆ ಆಗಿದ್ದಾರೋ ಬಿಟ್ಟಿದ್ದಾರೋ ಇದೆಲ್ಲ ನಮಗೆ ಬೇಡದೇ ಇರೋ ವಿಷಯ. ನಾವು ಶ್ರಾವಣಿನೂ ವೀರುನು ದೂರ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದಾಗಿದೆ. ಸುಬ್ಬು ಮೇಲೆ ವೀರುಗೆ ದ್ವೇಷ ಬರಬೇಕು ಅಂತ ಅನ್ಕೊಂಡಿದ್ವಿ. ಈ ಮದುವೆಯಿಂದ ಅದು ಆಗಿದೆ. ಸುಬ್ಬು ಈಗ ಹೆಸರಿಗೆ ಮಾತ್ರ ಇಲ್ಲಿಗೆ ಬರ್ತಿರೋದು. ಆದರೆ ವೀರುಗೆ ಅವನ ಮುಖ ಕಂಡ್ರೇ ಆಗಲ್ಲ. ಇದೇ ಒಳ್ಳೆ ಟೈಮ್ ಮಾಡಿ ಶ್ರಾವಣಿ, ಸುಬ್ಬು ಇಬ್ಬರು ವೀರುವಿಂದ ದೂರ ಆಗಿದ್ದಾಯ್ತು. ವೀರುನ ಮುಗಿಸೋದಕ್ಕೆ
ಇದಕ್ಕಿಂತ ಒಳ್ಳೆ ಟೈಮ್ ಬೇಕಾ ಮಾಡಿ. ಆದರೆ ಒಂದು, ನಾವು ಈ ಸಲ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆಗಿರ್ಬೇಕು. ವೀರು ಕೊಲೆ ಯಾವುದೇ ಕಾರಣಕ್ಕೂ ಕೊಲೆ ಅಂತ ಅನ್ನಿಸ್ಬಾರ್ದು, ಅದು ಆತ್ಮಹತ್ಯೆ ಅಂತಾನೆ ಅನ್ನಿಸ್ಬೇಕು. ಹೇಗೂ ವೀರು ಶ್ರಾವಣಿ ಮದುವೆಯಿಂದ ನೊಂದು ಹೋಗಿದ್ದಾನೆ. ಮೀಡಿಯಾದವ್ರಿಗೆಲ್ಲ ಗೊತ್ತಾಗಿದೆ ಅವನು ಡಿಪ್ರೆಷನಲ್ಲಿದ್ದಾನೆ ಅಂತ. ಈ ಅವಮಾನ ತಡ್ಕೊಳಕ್ಕಾಗದೆ, ನೋವು ಸಹಿಸ್ಕೊಳಕ್ಕಾಗದೆ ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತಾನೆ ಆಗಬೇಕು. ಅದಾದ್ಮೇಲೆ ಈ ಮನೆ ಮಹಾರಾಜ ನೀನೇ ಮಾಡಿ, ನೀನೇ. ಇಷ್ಟೆಲ್ಲ ಆದ್ಮೇಲೆ ಆ ಶ್ರಾವಣಿ ಮತ್ತೆ ಈ ಮನೆಗೆ ಕಾಲಿಡೋ ಅವಶ್ಯಕತೆನೇ ಇಲ್ಲ. ಇನ್ನ ಸುಬ್ಬು ವೀರುನೇ ಇಲ್ಲ ಅಂದ್ಮೇಲೆ ಅವನಿಗೆ ಇಲ್ಲಿ ಇನ್ನೇನ್ ಕೆಲಸ ಇದೆ ಹೇಳು? ಕೊನೆಗುಳಿಯೋದು ಆ ಮುದುಕಿ ಮಾತ್ರ. ಆದ್ರೆ ಡೋಮಾರಿ, ವೀರು ಸತ್ತ ದಿನನೇ ಆ ಮುದುಕಿ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ. ಇಲ್ಲ ಅಂದ್ರೆ ಅವಳನ್ನ ಮುಗಿಸೋದೇನು ನಮಗೆ ದೊಡ್ಡ ವಿಷಯನ ಮಾಡಿ. ಏನಂತೀಯ ಮಾಡಿ? ಅಮ್ಮನ ಬಗ್ಗೆ ಈಗಲಾದ್ರೂ ನಿನಗೆ ನಂಬಿಕೆ ಬಂತ? ನೀನು ಈ ಅಮ್ಮನ್ನ ನಂಬೋದಾದ್ರೆ ನೀನು ನನ್ನ ಜೊತೆ ಕೈ ಜೋಡಿಸು ಮಾಡಿ. ನಾನು ಇದನ್ನೆಲ್ಲ ಮಾಡ್ತಿರೋದು ನಿನಗೋಸ್ಕರ ಮಾಡಿ.